ವೆಲ್ಕಮ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ 8ನೇ ತರಗತಿ ಇಂಗ್ಲೀಷ್ ಲೂಥರ್ ಬರ್ಬ್ಯಾಂಕ್ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಬನ್ನಿ.
ಇಲ್ಲಿಗೆ ಪ್ರಶ್ನೆ ಉತ್ತರಗಳ ಸರಣಿ ಮುಗಿತು. ಎಲ್ಲ ಪ್ರಶ್ನೆ ಉತ್ತರಗಳು ಆಯಿತು. ಇವಾಗ ವೊಕ್ಯಾಬ್ಯುಲರಿ ಇದೆ, ನೋಡೋಣ ಬನ್ನಿ. ವೊಕ್ಯಾಬ್ಯುಲರಿ ಏನಿದೆ? ವೊಕ್ಯಾಬ್ಯುಲರಿ V1 ಏನಿದೆ ನೋಡಿ, ಇಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಬರಿಬೇಕು. ಓಕೆನಾ? ಸೊ ಇಲ್ಲಿ ಸನ್ನಿ ವೆದರ್, ಸ್ಮೈಲಿಂಗ್ ಫೇಸ್ ಅಂದರೆ ಮುಖ ಹೇಗಿದೆ? ನಗು ಮುಖ ಇದೆ. ಓಕೆ, ಸೊ ಈ ಥರ ವರ್ಣನೆ ಮಾಡುವಂತಹ ಪದಗಳನ್ನು ಇಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ನಾನು ಬರೆದಿದ್ದೀನಿ. ಕಮ್ಯುನಿಟಿ ಅಂತಂದರೆ ನೋಡಿ, ರಿಚ್ ಕಮ್ಯುನಿಟಿ. ಬ್ಲ್ಯಾಕ್ಬೇರಿ ಹಣ್ಣಿನ ಹೆಸರು ವೈಟ್ ಬ್ಲ್ಯಾಕ್ಬೇರಿ. ಸಕ್ಸಸ್ಫುಲ್ ಅಟೆಂಪ್ಟ್ ಅಂದರೆ ಪ್ರಯತ್ನ ಅಂತ. ಯಶಸ್ವಿ ಪ್ರಯತ್ನ ಅಂತ ಬರಿಬೇಕು. ಸಕ್ಸಸ್ಫುಲ್ ಇದು. ಓಕೆನಾ? ಇನ್ನಿಲ್ಲಿ ಸಾಯಿಲ್ ಅಂದರೆ ಮಣ್ಣು ಅಂತ. ಡಿಸರ್ಟ್ ಸಾಯಿಲ್. ಓಕೆ, ಮರುಭೂಮಿಯ ಮಣ್ಣು ಅಂತ ಅರ್ಥ ಆಗುತ್ತೆ. ಇನ್ನು ಥ್ರೋನ್ಲೆಸ್ ಕ್ಯಾಕ್ಟಸ್. ಓಕೆ, ಇದು ಕ್ಯಾಕ್ಟಸ್ ಅಂದರೆ ಪಾಪಸ್ಕಳೆ, ನಿಮಗೆ ಗೊತ್ತಿದೆ. ಓಕೆನಾ? ಇನ್ನು ಸೈಂಟಿಫಿಕ್ ವ್ಯಾಲ್ಯೂ ಅಂದರೆ ಮಹತ್ವ. ಸೈಂಟಿಫಿಕ್ ವ್ಯಾಲ್ಯೂ ಅಂದರೆ ವೈಜ್ಞಾನಿಕ ಮಹತ್ವ ಅಂತ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಇದರಲ್ಲಿ ಮ್ಯಾಚ್ ಆಗುತ್ತೋ ಅದನ್ನು ನಾವು ಇಲ್ಲಿ ಆರಿಸಿ ಬರಿಬೇಕು ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಬರೆದಿದ್ದೀನಿ, ನೀವು ನೋಡ್ಕೊಂಡು ಕ್ಲಿಯರಾಗಿ ಬರ್ಕೊಳ್ಳಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ನೋಡಿ, V2 ಏನಿದೆ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಕೊಟ್ಟಿದ್ದಾರೆ, ಹೆಸರುಗಳನ್ನ ಕೊಟ್ಟಿದ್ದಾರೆ, ನಾಮಪದಗಳನ್ನ. ಅದರಲ್ಲಿ ಇಲ್ಲಿ ಬಾಕ್ಸ್ ಕೊಟ್ಟಾರೆ, ಫ್ರೂಟ್, ವೆಜಿಟೇಬಲ್ಸ್, ಫ್ಲವರ್ಸ್. ಇಲ್ಲೇನು ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವ, ಈ ಬಾಕ್ಸಲ್ಲಿ ಹಣ್ಣುಗಳ ಹೆಸರು ಇದೆ, ತರಕಾರಿಗಳ ಹೆಸರು ಇದೆ, ಹಾಗೆ ಹೂಗಳ ಹೆಸರು ಇದೆ. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು. ಹಣ್ಣುಗಳು ಯಾವುದು ಬರುತ್ತೆ, ತರಕಾರಿಗಳಲ್ಲಿ ಯಾವುದು ಬರ್ತದೆ, ಹೂವುಗಳಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ಡಿವೈಡ್ ಮಾಡಿ ಬರಿಬೇಕು. ನೋಡಿ, ಕ್ಲಿಯರಾಗಿ ಕಾಣಿಸ್ತದೆ. ನಾನು ಇಲ್ಲಿ ಬರೆದಿದ್ದೀನಿ, ನೀವು ಬೇಕಾದ್ರೆ ಬರ್ಕೋಬೋದು. ನೀವು ಪುಸ್ತಕದಲ್ಲೂ ಕೂಡ ಇದೆ, ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಆರೆಂಜ್, ಮ್ಯಾಂಗೋ, ಬ್ಲ್ಯಾಕ್ಬೇರಿ ಮತ್ತು ಬನಾನಾ. ಫ್ಲಂಪ್ ಅಂದರೆ ಒಣ ದ್ರಾಕ್ಷಿ ಅಂತ ಬರ್ತದೆ. ಚೆರಿ, ಆ್ಯಪಲ್, ಗ್ರೇಪ್ಸ್ ದ್ರಾಕ್ಷಿ ಹಣ್ಣು, ವಾಟರ್ ಮೆಲನ್, ಲೆಮನ್, ಡೆಸರ್ಟ್ ಕ್ಯಾಕ್ಟಸ್. ಸೊ ಇದು ಹಣ್ಣುಗಳಲ್ಲಿ ಬರ್ತಕ್ಕಂಥ ಹೆಸರುಗಳು, ಹಣ್ಣುಗಳಿದೆಲ್ಲ. ಇನ್ನು ವೆಜಿಟೇಬಲ್ಸ್ ಯಾವ್ದ್ಯಾವ್ದು ಬರ್ತದೆ ನೋಡಿ, ಬ್ರಿಂಜಾಲ, ಪೊಟ್ಯಾಟೊ ಬರ್ತದೆ. ಲೆಮನ್ ಅಡುಗೆಗೂ ಕೂಡ ಯೂಸ್ ಮಾಡ್ತೀವಿ ನಾವು, ಹಾಗೆ ತಿನ್ನಲ್ಲ, ಹಾಗಾಗಿ ನಾನು ವೆಜಿಟೇಬಲಲ್ಲೂ ಅದನ್ನು ಬರೆದಿದ್ದೀನಿ. ಇನ್ನು ಟೊಮ್ಯಾಟೊ, ಕ್ಯಾರೆಟ್ ಇದೆಲ್ಲ ವೆಜಿಟೇಬಲಲ್ಲಿ ಬರುತ್ತೆ. ಇನ್ನು ಫ್ಲವರ್ಸಲ್ಲಿ ಯಾವುದು ಬರುತ್ತೆ ನೋಡಿ, ಲೋಟಸ್, ರೋಸ್, ಸಸ್ಟರ್ಡೈಸ್, ಅದೊಂಥರ ಬೇರೆ ಜಾತಿ ಹೂವು, ಅದು ಕೂಡ. ಓಕೆನಾ? ಇನ್ನು ಮಾರಿಗೋಲ್ಡ್. ಓಕೆ, ಸೂರ್ಯಕಾಂತಿ ಹೂವು. ಸೊ ಈ ಥರ ಬರಿಬೇಕು. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೆ ಗ್ರಾಮರು ಮುಗೀತು. ಈ ಪಾಠದ ಹಿಂದ್ಗಡೆ ಆ್ಯಕ್ಟಿವೈಸ್, ಪ್ಯಾಸಿವೈಸ್ ಇದೆ, ಹಾಗೆ ರಿಪೋರ್ಟೆಡ್ ಸ್ಪೀಚ್ ಇದೆ. ಓಕೆನಾ? ಸೊ ಇನ್ನು ಇದರ ಮುಂದಿನ ವಿಡಿಯೋದಲ್ಲಿ ನಾನು ಆ್ಯಕ್ಟಿವೈಸ್, ಪ್ಯಾಸಿವೈಸ್ ಹಾಗೆ ರಿಪೋರ್ಟೆಡ್ ಸ್ಪೀಚ್ಗಳ ಮೇಲೆ ಗ್ರಾಮರ್ ಮಾಡ್ತೇನೆ. ಓಕೆನಾ? ಗ್ರಾಮರ್ ವಿಡಿಯೋ ಮಾಡ್ತೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟ್ಸ್ಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತಾ ಇದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಉಪಯುಕ್ತ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ಬೇರೆ ಯಾವ ಥರದಾದ ವಿಡಿಯೋಗಳು ಬೇಕಾಗಿದ್ದರೆ ದಯವಿಟ್ಟು ಹೇಳಿ, ಕಮೆಂಟ್ ಮಾಡಿ, ನಾವು ಮಾಡ್ತೀವಿ. ಈಗಾಗಲೇ 4ನೇತೆ 5ನೇತೆ ಇರ್ಬೋದು, 6, 7, 8, 9, 10ನೇತೆದು ಇರ್ಬೋದು. ಇಂಗ್ಲೀಷ್, ಕನ್ನಡ ನೋಟ್ಸ್ಗಳು ಹಾಕಿದ್ದೀವಿ, ಪಾಠ ಪದ್ಯದ್ದು ಪ್ರಶ್ನೋತ್ತರಗಳು, ಹಾಗೆ ಗ್ರಾಮರ್ ಕ್ಲಾಸ್ಗಳನ್ನ ಮಾಡಿ ಹಾಕಿದ್ದೀವಿ. ಹಿಸ್ಟ್ರಿ ನೋಟ್ಸ್ಗಳನ್ನ, ಪಾಠಗಳನ್ನ ನಾನೀಗ ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಅದಕ್ಕಿಂತ ದುಡ್ಡು ಕಟ್ಟಬೇಕಾಗಿಲ್ಲ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ದಯವಿಟ್ಟು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನಷ್ಟು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.